ಗ್ಯಾಸ್ ಟ್ರಬಲ್ಗೆ ಸಿಲುಕಿರುವಂತಹ ಭಾರತಕ್ಕೆ ಇರಾನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. 2 ಹಡಗುಗಳಿಗೆ ಹೊರ್ಮುಜ್ ಜಲಸಂಧಿ ದಾಟೋಕೆ ಅನುಮತಿ ಸಿಕ್ಕಿದೆ. ಒಂದು ಖುಷಿ ವಿಚಾರ ಇದು ಭಾರತಕ್ಕೆ ಅಂತ ಹೇಳ್ಬೋದು. ನೋಡಿ, ಇರಾನ್ ನಮ್ದು ಸಂಬಂಧ ಸರಿಯಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ರು. ಇರಾನ್ ಜೊತೆ ಯುದ್ಧ ಮಾಡ್ತಿರೋದಕ್ಕೆ ಹಲವು ಜನ ಖುಷಿ ಪಡ್ತಾ ಇದ್ದಾರೆ. ಆದರೆ ಇರಾನ್ ನಮಗೆ ಒಂದು ಹೆಲ್ಪ್ ಅನ್ನ ಮಾಡಿದೆ, ಸ್ನೇಹ ಹಸ್ತವನ್ನು ಚಾಚಿದೆ. ಇದು ಹೊರ್ಮುಜ್ ಜಲಸಂಧಿಯನ್ನು ದಾಟ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಯಾವುದೇ ಭದ್ರತೆ ಇಲ್ಲದೆ. ಭಾರತ ನಮ್ಮ ಆಪ್ತ ಸ್ನೇಹಿತ ಅಂತ ಇರಾನ್ ರಾಯಭಾರಿ ಬಣ್ಣಿಸಿದ್ರು. ಭಾರತದಲ್ಲಿರುವಂಥ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವ್ರ ಹೇಳಿಕೆ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿ ದಾಟೋಕೆ ಅನುಮತಿ ಸಿಕ್ಕಿದೆ. ಇರಾನ್ ನಿರ್ಧಾರದಿಂದ ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಅಡುಗೆ ಅನಿಲ ಬಿಕ್ಕಟ್ಟು, ಇಲ್ಲದೆ ಇದ್ರೆ ಹಾಗೆ ಮುಂದುವರಿಯುತ್ತೆ ಬರ. ಶುಕ್ರವಾರ ರಾತ್ರಿಯೇ ಹೊರ್ಮುಜ್ ಜಲಸಂಧಿ ದಾಟಿದ್ದಾವೆ 2 ಹಡಗುಗಳು. ಭಾರತದತ್ತ ಬರ್ತಾ ಇದ್ದಾವೆ ಗ್ಯಾಸ್ ತುಂಬಿರುವಂಥ 2 ಹಡಗುಗಳು. ಆಲ್ರೆಡಿ ಒಂದು ಈ ಕರಾವಳಿ ಭಾಗ ನಮ್ಮ ಮಂಗಳೂರಿಗೆ ಒಂದು ಬಂದಿದೆ ಅಂತೆ. ಹೊರ್ಮುಜ್ ಜಲಸಂಧಿ ದಾಟಿ ಬರ್ತಾ ಇದ್ದಾವೆ ಹಡಗುಗಳು. 40,000 ಟನ್ LPG ಹೊತ್ತು ಬರ್ತಾ ಇದ್ದಾವೆ. ಶಿವಾಲಿಕ್ ಮತ್ತು ನಂದಾದೇವಿ ಹೆಸರಿನ 2 ಹಡಗುಗಳು. ಹೊರ್ಮುಜ್ ಜಲಸಂಧಿ ಕಂಪ್ಲೀಟ್ ಆಗಿ ಇರಾನ್ ಈಗ ಲಾಕ್ ಮಾಡಿಬಿಟ್ಟಿದೆ. ಆದರೆ ಭಾರತ ಅಂತ ಬಂದಾಗ ನೋಡಿ, ಅವರು ಉತ್ತಮವಾದಂಥ ಒಂದು ಒಡನಾಟವನ್ನು ಹೊಂದಿದ್ದಾರೆ, ಸ್ನೇಹ ಹೊಂದಿದ್ದಾರೆ. ಇರಾನ್ ಅನುಮತಿಗೆ ಹಾಗಾದರೆ ಕಾರಣ ಏನೋ? ಸುಮ್ಮನೆ ಅವರು ಅವಕಾಶ ಕೊಡ್ತಾರಾ? ಕಾರಣ ಇದೆ. ಐರಿಸ್ ಡೇನಾ ಎಂಬ ಇರಾನ್ ನೌಕೆ ಮೇಲೆ ಅಮೆರಿಕ ಅವತ್ತು ದಾಳಿ ಮಾಡಿತ್ತು. ಭಾರತದಲ್ಲಿ ಸಮರಾಭ್ಯಾಸ ಮುಗಿಸಿ ತವರಿಗೆ ತೆರಳುತ್ತಾ ಇತ್ತು ಇರಾನ್ ಯುದ್ಧ ನೌಕೆ. ಭಾರತದಿಂದ 300 ಕಿಲೋಮೀಟರ್ ದೂರದಲ್ಲಿ ಸಬ್ಮರಿನಿಂದ ದಾಳಿ ಆಗುತ್ತೆ. ಶ್ರೀಲಂಕಾದ ಸನಿಹದಲ್ಲಿ ಐರಿಸ್ ಡೇನಾ ಮೇಲೆ ಅಟ್ಯಾಕ್ ಆಗಿತ್ತು. ದಾಳಿ ವೇಳೆ ಭಾರತ ಶ್ರೀಲಂಕಾಗೆ ಐರಿಸ್ ಡೇನಾ ಸಿಬ್ಬಂದಿ ಮನವಿ ಮಾಡಿಕೊಳ್ತಾರೆ. ಹೀಗಾಗಿ ಶ್ರೀಲಂಕಾ ನೌಕಾಪಡೆ ಸ್ಥಳಕ್ಕೆ ಧಾವಿಸಿ ರಕ್ಷಣೆಯನ್ನು ಮಾಡಿತ್ತು. ಭಾರತವು ಕೂಡ ತಕ್ಷಣ ಪ್ರತಿಕ್ರಿಯಿಸಿತ್ತು. ಆದರೆ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಇರಾನ್ ನೌಕೆ ಸಂಪೂರ್ಣ ಮುಳುಗಿತ್ತು. ಬಳಿಕ ಐರಿಸ್ ಲಾವಣ್ ಎಂಬ ನೌಕೆ ಕೂಡ ಅಮೆರಿಕ ದಾಳಿಯ ಆತಂಕದಲ್ಲಿತ್ತು. ಹೀಗಾಗಿ ಭಾರತದ ನೆರವು ಕೋರಿತ್ತು ಇರಾನು. ತಕ್ಷಣವೇ ಭಾರತ ಸರ್ಕಾರ ಸ್ಪಂದಿಸಿತ್ತು. ಕೊಚ್ಚಿ ಬಂದರಿನಲ್ಲಿ ಲಂಗರು ಹಾಕೋಕೆ ಅವಕಾಶವನ್ನು ನಮ್ಮ ಭಾರತ ಕಲ್ಪಿಸಿತ್ತು. ಈ ಮೂಲಕ ಅಂತಾರಾಷ್ಟ್ರೀಯ ಜಲಸೀಮೆಯಲ್ಲಿ ದಾಳಿ ಮಾಡೋದು ತಪ್ಪಿತ್ತು. ನೋಡಿ, ಇದು ಕಾರಣ ಯಾಕೆ ಇರಾನ್ನವರು ನಮಗೆ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯವನ್ನು ಮಾಡಿದ್ದೇವೆ. ಹಾಗಾಗಿ ಅದರ ಋಣ